ಇವತ್ತಿನ ಮಾತಿಗೆ ಬರೋಣ. ಒಬ್ಬ ದಾರಿ ತಪ್ಪಿದ ಮಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಹಳ್ಳಿಲಿ ಹೆಣ್ಮಕ್ಳು ದಾರಿ ತಪ್ಪೋದು ಅಂದ್ರೆ ಅರ್ಥ ಗೊತ್ತಿದ್ದು ಮಾತಾಡಿದ್ರ ಗೊತ್ತಿಲ್ಲದೆ ಮಾತಾಡಿದ್ರ ಏನಾಗಿದೆ ನಿಮ್ಮ ನಾಲ್ಗೆಗೆ? ಕರ್ನಾಟಕದ ಜನತೆಗೆ ಇಷ್ಟು ವರ್ಷಗಳಿಂದ ನೀವು ದಾರಿ ತಪ್ಪಿರೋದನ್ನ ನೋಡ್ತಾನೆ ಇದ್ದೀವಿ. ದಾರಿ ತಪ್ಪಿರೋದು ನಾವ ಹೇಳಿ? ಬಡವರ ಪಕ್ಷ, ರೈತರ ಪಕ್ಷ ಅಂತಾರೆ, ಆದ್ರ ಜೊತೆ ಇರೋದು ರೈತರ ವಿರೋಧಿ ಮಹಾಪ್ರಭುಗಳ ಜೊತೆ. ಅಲ್ಲಿಯ ಬಿಸಿಲು, ಅಲ್ಲಿಯ ಮಳೆಗೆ ನೂರಾರು ಜನ ಸತ್ತವರಿಗೆ, ನೊಂದವರಿಗೆ ಆಸರಿಯಾಗಿಲ್ಲ ಆ ಮಹಾಪ್ರಭುಗಳು. ಅವ್ರ ಜೊತೆ ನೀವು ಇವತ್ತು ಕುಮ್ಮಕ್ ಮಾಡಿಕೊಂಡು ನಮ್ಮ ಮನೆಯ ಹೆಣ್ಣು ಮಕ್ಕಳು ದಾರಿ ತಪ್ಪಿದೆ ಅಂತ ಹೇಳ್ತೀರಾ? ನಾಚಿಕೆ, ಮಾನ, ಮರ್ಯಾದೆ ಇರಬೇಕು ನಿಮ್ಗಳಿಗೆ. ಆ ಮಹಾಪ್ರಭು ಇದಾನಲ್ಲ, ಒಂದು ಭಾಷೆ, ಒಂದು ದೇಶ, ಒಂದು ಪಕ್ಷ, ಅವ್ರಿಗೆ ಎರಡು ನಾಲ್ಗೆ. ಈ ದಾರಿ ತಪ್ಪದ ಮಗನಿಗೂ ಎರಡು ನಾಲ್ಗೆ ಅಲ್ವೇನ್ರಿ? ಅಲ್ಲ ಸ್ವಾಮಿ, ಮೊನ್ನೆ ಚುನಾವಣೆಗೆ ಮುಂಚೆ ಆ ಮಹಾಪ್ರಭುನ ಬಾಯಿಗೆ ಬಂದಂಗೆ ಕಾಕರಿಸಿ ಉಗಿದ್ರಿ. ಆ ಮಹಾಪ್ರಭುನು ಬಂದು ತಂದೆ, ಮಗ, ಮೊಮ್ಮಗ ಅಂತ ಕುಟುಂಬ ರಾಜಕಾರಣ ಮಾಡಿದ್ರು, ಅವರು ಕ್ಯಾಕರಿಸಿ ಉಗಿದ್ರು. ಚುನಾವಣೆ ಬಂದ ತಕ್ಷಣ ಇಬ್ರು ಅಪ್ಕೊಂಡು ಉಗಿದ ನೆಕ್ಕೊಂಡು ಕೂತಿದಿರಲ್ಲ, ನಾಚಿಕೆ ಮಾಡೋದಿಲ್ಲ. ಉಗಿಸ್ಕೊಂಡವನಿಗೆ ನಾಚಿಕೆ ಇಲ್ಲ, ಉಗಿದವನಿಗೆ ನಾಚಿಕೆ ಇಲ್ಲ. ನೋಡೋರು ನಮಗಿದೆಯಪ್ಪ ನಾಚಿಕೆ, ಮಾನ, ಮರ್ಯಾದೆ. ಇಂಥವ್ರಿಗೆ ಈಗ ದೇಶ ಕೊಡಕ್ಕಾಗತ್ತೆ ಅಲ್ರಿ? ಒಂದು ರಾಜ್ಯಕ್ಕೆ ಪ್ರತಿನಿಧಿಗಳು ಹೆಂಗಿರ್ಬೇಕು? ನಾವೊಂದು 27 ಜನ ಪ್ರತಿನಿಧಿಗಳನ್ನ ಇಲ್ಲಿಂದ ಕಳಿಸಿದ್ವಿ ಈ ಮಹಾಪ್ರಭುವಿನ ಆಸ್ಥಾನಕ್ಕೆ. ಮಹಾಪ್ರಭುವಿಗೆ ಪ್ರತಿನಿಧಿಗಳು ಬೇಡ, ಅವನ ಆಸ್ಥಾನಕ್ಕೆ ವಿದೂಷಕರುಗಳು. 27 ಜನ ವಿದೂಷಕರು. ಈ ಸಲ ಎಷ್ಟು ಜನ ವಿದೂಷಕರನ್ನು ಕಳಿಸ್ಬೇಕು ಅಂತ ನಾವು ನಿರ್ಧಾರ ಮಾಡ್ಬೇಕು ಅಲ್ವೇ? ಮಾರ್ಲಿಕ್ಕೆ ಹೊರಟಿದ್ದಾರೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನಿನ್ನೆ ಮೊನ್ನೆ ತನಕ ಹೋದ ಎಲೆಕ್ಷನ್ಗಳಲ್ಲಿ ಪಾಪ ಹೆಣ್ಮಗಳು ಯಾರೋ ಒಬ್ರು ನಿಂತ್ಕೊಂಡ್ರೆ ಗಂಡ ಸತ್ ಮುಂದೆ ಅಂತ ಹೇಳಿದ್ ನೀವೇ ನನ್ನಪ್ಪ. ಮಾತು ಮನೆ ಕಿಡಿಸ್ತೋನಂಗೆ ನಿಮ್ಮನ್ನು ಸೋಲ್ಸ್ ಕಳಿಸೋದ್ರು ಇಲ್ವೋ? ಅವರು ನನ್ನ ಸ್ವಾಭಿಮಾನಕ್ಕೆ ಬಂದಿದ್ದ ಸರಿಗೊಟ್ಟು ನಿಮ್ಮ ಹತ್ರ ಓಟ್ ಕೇಳಿದ್ರು ಇಲ್ವೋ? ಈಗ ಅವ್ರ ಮನೆ ಮುಂದೆ ಹೋಗಿ ಇವ್ರು ನಿಂತ್ಕೊಂಡವ್ರೆ, ಮಗನ್ ಸೋಲ್ಸಿದವ್ರ ಹತ್ರ ನನ್ನನ್ನು ಗೆಲ್ಸಿ, ನೀವು ಬನ್ನಿ ನನ್ನ ಜೊತೆ. ನಮ್ಮ ಸ್ವಾಭಿಮಾನ ಮುಖ್ಯ, ನಮ್ಮ ಹಕ್ಕು ಮುಖ್ಯ. ಮಂಡ್ಯದ ಜನತೆ ಇವುಗಳಿಗೆ ಸರಿಯಾದ ಪಾಠವನ್ನು 26ನೇ ತಾರೀಕು ತಿಳಿಸಲೇಬೇಕು. ನೀವು ದಾರಿ ತಪ್ಪಿದ ಮಗ ಯಾರು, ದಾರಿ ತಪ್ಪಿದ ಕಳ್ಳನ ಮಗ ಯಾರು ಅಂತ ನಿಮ್ಮ ಓಟಿನ ಮೂಲಕ ಹೇಳಬೇಕು. ಇದು ನಮ್ಮ ಜವಾಬ್ದಾರಿ. ಇವರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷ ಏನೋ ದೊಡ್ಡ ಪಕ್ಷ ಏನಲ್ಲ, ಎಲ್ಲರೂ ಹಾಗೆ. ಬಟ್ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾವ ರಾಜಕೀಯ ಪಕ್ಷಗಳು ಗೆಲ್ಲೋದು ಸೋಲೋದು ನಡೆಯಲ್ಲ. ನಾವು ಸರಿಯಾದವರನ್ನ ಆರಿಸಿದರೆ, ನಮ್ಮ ಮಾತುಗಳನ್ನು ಕೇಳುವವರನ್ನ ಆರಿಸಿದರೆ ನಾವು ಗೆಲ್ತೀವಿ, ಗೆಲ್ದಿದ್ರೆ ನಾವು ಸೋಲ್ತೀವಿ. ಸೋಲು ಗೆಲುವು ನಮ್ಮದು.